ಕೆಲ ದಿನ ತಗ್ಗಿದ್ದ ಮುಂಗಾರು ಈಗ ಮತ್ತೆ ತನ್ನ ಪ್ರತಾಪ ತೋರಿಸ್ತಾ ಇದೆ. ಉತ್ತರ ಕರ್ನಾಟಕದ 11 ಜಿಲ್ಲೆಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಕೃಷ್ಣಾ ನದಿ ತೀರದ ಜನರಲ್ಲಿ ಪ್ರವಾಹದ ಭೀತಿ ಶುರುವಾಗಿದೆ. ರಾಯಚೂರಿನಲ್ಲಿ ಮಳೆ ಆರ್ಭಟಿಸುತ್ತಿದೆ. ಫತೇಪುರ, ಜಾಗಿರವೆಂಕಟಾಪುರ, ಅರಳಪ್ಪನಹುಡ, ರಘುನಾಥಹಳ್ಳಿ ಹೀಗೆ 4 ಹಳ್ಳಿಗಳಿಗೆ ಸಂಪರ್ಕ ರಸ್ತೆಯಲ್ಲಿದ್ದ ಇದೇ ಸೇತುವೆ ಮಳೆಗೆ ಕೊಚ್ಚಿ ಹೋಗಿದೆ. ಫತೇಪುರ ಹಳ್ಳ ಮೈದುಂಬೆ ಹರಿಯುತ್ತಿರುವುದರಿಂದ ರಸ್ತೆ ಸಂಪರ್ಕವೇ ಕಡಿತಗೊಂಡಿದ್ದು ಸವಾರರು ಪರದಾಡ್ತಿದ್ದಾರೆ. ಜಮೀನುಗಳಿಗೆ ನುಗ್ಗಿದ ಎಂಎಸ್ಪಿಎಲ್ ಕಾರ್ಖಾನೆ ನೀರು ನೋಡಿ, ಬೆಳೆಗಳು ಜಲಾವೃತವಾಗಿರುವುದನ್ನು ನೋಡಿ. ಕೊಪ್ಪಳದ ಹಾಲ್ರೌತಿಯಲ್ಲಿ ಎಂಎಸ್ಪಿಎಲ್ ಕಾರ್ಖಾನೆ ಪ್ಲಾಂಟ್ ಕಾಂಪೌಂಡ್ ಕಿತ್ತಿದ್ರಿಂದ ರೈತರ ಜಮೀನುಗಳಿಗೆ ನೀರು ನುಗ್ಗಿದೆ. ನಷ್ಟ ಅನುಭವಿಸಿರುವ ರೈತರು ಕಾರ್ಖಾನೆ ವಿರುದ್ಧ ಕಿಡಿಕಾರ್ತಿದ್ದಾರೆ. ಮತ್ತೊಂದೆಡೆ ಮಳೆಗೆ ಲಾಚ್ಕೇರಿ ಗ್ರಾಮದ ಫಕೀರಪ್ಪ ಎಂಬುವರ ಮನೆಯೊಳಗೆ ಚರಂಡಿ ನೀರು ಬಂದಿದೆ. ದವಸ ಧಾನ್ಯ ಸೇರಿ ಹಲವು ವಸ್ತುಗಳು ನೀರು ಪಾಲಾಗಿವೆ. ಇಡೀ ರಾತ್ರಿ ಫಕೀರಪ್ಪ ಜಾಗರಣೆ ಮಾಡಿದ್ದಾರೆ. ಯಾದಗಿರಿಯಲ್ಲಿ ಮಳೆಯಿಂದಾಗಿ ಕೃಷಿ ಚಟುವಟಿಕೆಗಳು ಆರಂಭವಾಗಿವೆ. ಇತ್ತ ಕಾರವಾರದಲ್ಲಿ ಮುಂಗಾರು ಮಳೆ ಹೊಡೆತಕ್ಕೆ ಮಾವಿನ ಹಣ್ಣುಗಳು ಹಾಳಾಗ್ತಿವೆ. ನಾಳೆಯಿಂದ ರಾಜ್ಯದೆಲ್ಲೆಡೆ ಮುಂಗಾರು ಮತ್ತಷ್ಟು ಬಿರುಸು ಪಡೆಯಲಿದೆ. ಅಲ್ಲದೆ ಜೂನ್ 11ರಿಂದ ಮಳೆ ತೀವ್ರತೆ ಹೆಚ್ಚಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಬ್ಯೂರೋ ರಿಪೋರ್ಟ್, TV9.